ಹೇ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ದೊಡ್ಡ ಬಡಿ ಚಿಕ್ಕ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ನಿಮ್ಮ ಸಂಪ್ರೀತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಂದರೆ ಇವತ್ತು ಬೋಗಿ. ಸೊ ಎಲ್ರಿಗೂ ಹ್ಯಾಪಿ ಬೋಗಿ. ಸೊ ಬೋಗಿ ಅಂದರೆ ಎಲ್ರಿಗೂ ಒಂದೊಂದು ರೀತಿ ಒಂದೊಂದು ಥರ ಆಚರಣೆ ಮಾಡ್ತಾರೆ. ನಾವು ಲೇಡೀಸ್ ಬಂದ್ಬಿಟ್ಟು ಕುಕ್ಕಿಂಗ್ ಮಾಡ್ತೀವಿ, ದೋಸೆ ಇದ್ಕಿದ ಬೇಳೆ ಸಾರು ಮಾಡಿ ಸೇಲ್ ಏನಾದ್ರು ಸ್ವೀಟ್ ಮಾಡಿಕೊಂಡು ತಿಂತೀವಿ. ಸೊ ನಿಮ್ಮ ಕಡೆ ಹೇಗೆಲ್ಲ ನೀವು ಆಚರಿಸ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೋಗಿ ದಿನ ಎಲ್ಲರೂ ಕೈಟ್ಸ್ ಹಾರಿಸ್ತಾರೆ. ನೀವೆಲ್ಲರೂ ಕೈಟ್ಸ್ ಹಾರಿಸಿದ್ದೀರಾ? ಸೊ ಬೋಗಿ ದಿನ ಎಲ್ಲರೂ ಆಕಾಶಕ್ಕೆ ಕೈಟ್ ಸಾರಿಸಿದ್ರೆ ನಾನು ನೆಲದ ಮೇಲೆ ರಂಗೋಲಿಯಲ್ಲಿ ಕೈಟ್ ಹಾಕ್ತಾಯಿದ್ದೀನಿ. ಕೈಟ್ ಡ್ರಾಯಿಂಗ್ ಹಾಕಿ ಅದಕ್ಕೆ ಕಲರಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋ ಯಾವ್ಯಾವ ಕಲರ್ಸ್ ಇದೆಯೋ ಆ ಕಲರಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಿರೋದು ಆರೆಂಜ್ ಮತ್ತು ರಾಮ ಗ್ರೀನ್ ಹಾಕ್ತಾಯಿದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ ನನಗೆ. ನನಗೆ ಬಂದಂಗೆ ನಾನು ಹಾಕ್ತಾಯಿದ್ದೀನಿ. ಸೊ ಇವಾಗೆಲ್ಲ ಅದಕ್ಕೆ ಕಲರಿಂಗ್ ತುಂಬಿದ್ದಾಯಿತು. ಸೊ ಗಾಳಿಪಟ ಅಂತ ಬಿಟ್ಟ ಮೇಲೆ ಅದಕ್ಕೆ ರೀಲ್ ಆದರೂ ಬೇಕಲ್ಲ, ರೀಲೋ ನೀವೇನಂತಿರೋದು, ಅದನ್ನು ಡ್ರಾಯಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಆದಷ್ಟು ನನಗೆ ಬಂದಂಗೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ. ಅದಕ್ಕೆ ಕಲರಿಂಗ್ ಪರ್ಪಲ್ ಆ್ಯಂಡ್ ಪಿಂಕ್ ಕೊಡ್ತಾಯಿದ್ದೀನಿ. ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನು ಹಾಕಿದ್ದೀನಿ. ಅದೆಲ್ಲ ಕಲರ್ ಫಿಲ್ಲಿಂಗ್ ಆದಮೇಲೆ ಲಾಸ್ಟ್ ಔಟರಲ್ಲಿ ವೈಟಲ್ಲಿ ಔಟರ್ ಲೈನ್ ಕೊಟ್ಟರೆ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ನಾನು ಮತ್ತೆ ಅದೇ ಕಲರಿಂಗ್ ಎಲ್ಲ ತುಂಬಿದ್ಮೇಲೆ ಮತ್ತೆ ಹೈಲೈಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿ ನೀವು ಯಾವ್ಯಾವ ಥರ ರಂಗೋಲಿ ಬಿಟ್ಟಿದ್ದೀರಾ ಬೋಗಿ ಹಬ್ಬದ ದಿನ ಎಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಕೈಟಿಗೆ ಬಾಲಂಗೋಚಿ ಬಿಟ್ಟಿದ್ದೀನಲ್ಲ, ಅದಕ್ಕೂ ಔಟರ್ ಲೈನ್ ಹಾಕ್ತಾಯಿದ್ದೀನಿ. ಫೈನಲಿ ಎಲ್ಲದನ್ನು ಔಟ್ಲೈನ್ ಹಾಕಿದ್ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡಿ. ಕೈಟು ಮತ್ತು ರೀಲು ಎಲ್ಲ ನೋಡಿ ಹೀಗೆ ಕಾಣುತ್ತೆ ಔಟರು. ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ನನಗಂತೂ ಶೇಪ್ಸ್ ಆಗಲಿ ಅದರ ಡಿಸೈನ್ ಆಗಲಿ ಪರ್ಫೆಕ್ಟಾಗಿ ಬಿಡೋಕ್ಕೆ ಬರೋದಿಲ್ಲ. ನನಗೆ ಬರೋ ಥರ ನಾನು ಟ್ರೈ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ತುಳಸಿ ಗಿಡದ ಹತ್ರ ಬಿಡ್ತಾ ಇರೋದು ರಂಗೋಲಿ. ಬಾರ್ಡ್ರು ಆಗಲಿ ಏನು ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಡಿಸೈನು. ಸೊ ಎಲ್ಲದಕ್ಕೂ ಔಟರ್ ಲೈನು ವೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಇನ್ನೊಂದು ಬ್ಲೂ ಕಲರಲ್ಲಿ ನಾನು ಕವರಪ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನೀವು ಯಾವುದೇ ರಂಗೋಲಿ ಆಗಲಿ ಪುನಃ ಕಲರೆಲ್ಲ ತುಂಬಿದ್ಮೇಲೆ ಪುನಃ ನೀವು ಮತ್ತೆ ವೈಟ್ ರಂಗೋಲಿಯಲ್ಲಿ ಹಾಕಿದ್ರೆ ಅದ್ರ ಫಿನಿಶಿಂಗ್ ಆಗಲಿ ಅದಷ್ಟು ಹೈಲೈಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಇಲ್ಲೆಲ್ಲ ಫೈನಲೈಸ್ ಆದಮೇಲೆ ಕೈಟ್ಸ್ ಆಗಲಿ ರೀಲ್ ಆಗಲಿ ಬಾರ್ಡರ್ ಆಗಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದು ಮನೆ ಮುಂದೆ ಎಷ್ಟು ಸ್ಪೇಸ್ ಇದೆಯೋ ಅಷ್ಟರಲ್ಲಿ ನಾನು ರಂಗೋಲಿ ಹಾಕಿದ್ದೀನಿ. ಹೊಸ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ರಿಗೂ ಹ್ಯಾಪಿ ಬೋಗಿ. ಸೊ ಹಿಂಗೆ ನಮ್ಮ ಮನೆ ಹತ್ರ ಇರೋರು ಅವರು ನಮ್ಮ ಅಕ್ಕನೇ ಆಗಬೇಕು, ದೂರದ ರಿಲೇಷನ್ನು. ಸೊ ಅವರು ಹಿಂಗೆ ಬೋಗಿ ದಿನ ಮಗುಗೆ ಬೋಗಿ ಆರತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಇನ್ವೈಟ್ ಮಾಡಿದರು. ಸೊ ಅವ್ರ ಮನೆಗೆ ಹೋಗಿದ್ದೀನಿ. ಅಲ್ಲಿ ಎಲ್ಲ ಅವರು ಅರೇಂಜ್ಮೆಂಟ್ಸ್ ಮಾಡ್ಕೊತಾಯಿದ್ರು. ಸೊ ಹಂಗೆ ಎಲ್ಲರೂ ಜನಗಳು ಬಂದಮೇಲೆ ಮತ್ತೆ ಅವರು ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗೀಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ತನ್ಮಯಶ್ರೀ, తన్మయశ్రీ ఇక్కడ చూడు. ಸೊ ಇಲ್ಲಿ ಅವಳಿಗೆ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಅಳ್ತಾಳೋ ಏನು ಮಾಡ್ತಾಳೋ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ತಿಂಡಿಗಳು ಕೊಟ್ಟು ಪಪೂರ್ಮೆಂಟ್ಗಳು ಕೊಟ್ಟು ಅವಳನ್ನ ಆಟಾಡಿಸ್ಕೊಂಡು ಮಾತಾಡಿಸ್ಕೊಂಡು ಹಂಗೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರು ಆರತಿ ಮಾಡೋಕ್ಕೆ. తన్మయశ్రీ ఇక్కడ చూడే, ఇక్కడ
ಸೊ ಫ್ರೆಂಡ್ಸ್, ಇದ್ರಲ್ಲಿ ನೋಡಿದ್ರಲ್ಲ, ಅವಳಂತೂ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು, ಗಾಬರಿ ಆಗಿಬಿಟ್ಲು. ಏನು ಮಾಡ್ತವ್ರು ನನಗೆ, ಏನಾಗ್ತಿದ್ದಾರೆ ನನ್ನ ತಲೆ ಮೇಲೆ ಅಂತ ಹೇಳ್ಬಿಟ್ಟು. ಆಮೇಲೆ ಫೈನಲ್ ಅವರಮ್ಮ ಸ್ವಲ್ಪ ಸಮಾಧಾನ ಮಾಡಿ ಅವಳನ್ನ ಗಟ್ಟಿಗೆ ಇಟ್ಕೊಂಡು ಆಮೇಲೆ ಅವ್ರ ಹಸ್ಬೆಂಡ್ ಬಂದರು ಆರತಿ ಮಾಡೋಕ್ಕೆ. ಅವ್ರ ಹಸ್ಬೆಂಡೇ ಮಾಡಿದ್ರು. ಆಮೇಲೆ ಸೊ ಎಲ್ಲರಿಗೂ ಆದಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಎಲ್ರಿಗೂ ಕುಂಕುಮ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ರಿಗೂ ಕುಂಕುಮ ಕೊಟ್ಟು ನಾನಂತೂ ತೊಗೊಂಡಾಯ್ತು ಕುಂಕುಮ. ಸೊ ನಾನು ಮಂಜಕ್ಕ ಜೊತೆಗೆ ಹೋಗಿದ್ವಲ್ಲ, ಸೊ ಅವ್ರಿಗೂ ಕುಂಕುಮ ತೊಗೊಂಡಾದ್ಮೇಲೆ ನಾವು ಇಬ್ಬರು ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ವಿ. ಮಧ್ಯದಲ್ಲಿ ಮಕ್ಕಳು ಮಾತ್ರ ಆಟಾಡೋಕ್ಕೆ ಹೊಟ್ಟೋದ್ರು ಮಕ್ಕಳು. ಈ ಮಕ್ಕಳು ಗೊತ್ತಲ್ವಾ, ಒಬ್ರಿಗೊಬ್ರು ಸೇರಿಬಿಟ್ರೆ ಯಪ್ಪ ಬರೋದೇ ಇಲ್ಲ. ಎಷ್ಟೊತ್ತಾದರೂ ಬನ್ನಿ ಅಂತ ಕರೆದು ಸಾಕಾಯಿತು. ಆಮೇಲೆ ಫೈನಲಿ ಸರಿಯಾಗಿ ನಾವು ಹೋಗ್ತಾ ಇದ್ದೀವಿ, ನೀವು ಬಂದರೆ ಬರ್ರಿ, ಬಿಟ್ಟರೆ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಿದ್ರೆ, ಆಮೇಲೆ ಇಲ್ಲ ನಾವು ಬರ್ತೀರಿ ಅಂತ ಹೇಳ್ಬಿಟ್ಟು ಆಮೇಲೆ ಬಂದರು. ಆಲ್ರೆಡಿ ನಮಗೆ ಮೊದಲೇ ಲೇಟ್ ಆಗೋಗಿತ್ತು, ಯಾಕಂದರೆ ಅವರು ಸ್ಟಾರ್ಟ್ ಮಾಡಿದ್ದು ಲೇಟ್ ಆಗಿದ್ದರಿಂದ ನಮಗೂ ಲೇಟ್ ಆಗೋಯಿತು. ಸೊ ಹೆಂಗಿದ್ರು ಅಲ್ಲಿ ಕುಂಕುಮ ತೊಗೊಂಡು ಲೇಟ್ ಆಯ್ತಲ್ಲ ಹೊರಡೋಕ್ಕೆ. ಮತ್ತು ಮಂಜಕ್ಕ ಬಂದು ನಾನು ಡ್ರಾಪ್ ಮಾಡ್ತೀನಿ ಬನ್ನಿ ಅಲ್ಲಿವರೆಗೂ ಅಂತ ಹೇಳಿ ಬಂದರು. ಸೊ ನಂಗೆ ಮನೆ ಹತ್ರ ಬಂದು ರೀಚ್ ಆದಮೇಲೆ ಮತ್ತೆ ನಮ್ಮ ಬಿಲ್ಡಿಂಗ್ ಹತ್ರ ಮತ್ತು ರಂಗೋಲಿ ಅದು ಮೆಟ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಸ್ಟಾರ್ಟ್ ಮಾಡಿದೆ ನಾನು. ಅದ್ರ ಕ್ಲಿಪ್ಪಿಂಗ್ ಅಷ್ಟಾಗಿ ತೊಗೊಳ್ಳಿಲ್ಲ. ಸೊ ಫೈನಲ್ ರಂಗೋಲಿ ಲುಕ್ ಹೇಗೆ ಬಂದಿದೆ ಅಂತ ನೀವೇ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು. ಸೊ ಈ ಭೋಗಿ, ಈ ಸಂಕ್ರಾಂತಿ ಅಂದರೆ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನೀವ್ಯಾರಾದರೂ ಹಳ್ಳಿಗಳಿಗೆ ಅಲ್ಲ ನಿಮ್ಮ ಊರುಗಳಿಗೆ ಹೋಗಿ ಹೇಗೆಲ್ಲ ಎಂಜಾಯ್ ಮಾಡಿದ್ದೀರಾ, ಹೇಗೆಲ್ಲ ಫೆಸ್ಟಿವಲ್ನ ಸೆಲೆಬ್ರೇಷನ್ ಮಾಡಿಸಿದ್ದೀರಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಸೊ ನಾಳೆ ಸಂಕ್ರಾಂತಿ. ನಮ್ಮ ಮನೇಲಿ ಸಂಕ್ರಾಂತಿ ಅಂದರೆ ಒಂಥರ ಹಬ್ಬ. ನನ್ನ ಮಗನಿಗೆ ಆರತಿ ಮಾಡಿ ಎಲ್ಲ ಮಾಡ್ತೀವಿ. ಸೊ ಇನ್ನು ನಾಳೆ ಮೇನ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ನೋಡಿದ್ರಲ್ಲ, ನಾಳೆ ವ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ. ವೇಟ್ ಆ್ಯಂಡ್ ಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಡಿಯೋ ಎಲ್ಲ ನೋಡಾದ್ಮೇಲೆ ಗೊತ್ತಲ್ಲ ನಿಮ್ಗೆ ಆ್ಯಸ್ ಯೂಶುವಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.